ವೀಕ್ಷಕರೇ ನಮಸ್ಕಾರ. ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಕುಮಾರಸ್ವಾಮಿ ಭಟ್. ವೀಕ್ಷಕರೇ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನುಷ್ಯ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲ. ಸಾಧನೆಗೆ ವಯಸ್ಸು ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ ಎಂಬುದನ್ನ ಉಡುಪಿಯ ಗಂಗಾಧರ್ ಜಿ ಕಡೇಕಾರ್ ಅನ್ನುವರು ನಿರೂಪಿಸಿದ್ದಾರೆ. ಇವರು ತಮ್ಮ 66ನೇ ವಯಸ್ಸಿನಲ್ಲಿ 2 ವಿಶ್ವ ದಾಖಲೆಗಳನ್ನು, 1 ರಾಷ್ಟ್ರೀಯ ದಾಖಲೆಯನ್ನ ತಮ್ಮದಾಗಿಸಿಕೊಳ್ಳುವುದರ ಮುಖಾಂತರ ನಿರಂತರವಾದ ಪ್ರಯತ್ನ ಮತ್ತು ಇಚ್ಛಾಶಕ್ತಿ ಇದ್ರೆ ಮನುಷ್ಯ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದನ್ನ ನಿರೂಪಿಸಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಉಡುಪಿಯ ಹೆಸರನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇವರು ದಾಖಲೆ ಮಾಡಿದ್ದು ಈಜಿನಲ್ಲಿ. ಬರೀ ಈಜು ಎಂದರೆ ಬಹುಶಃ ತಪ್ಪಾದಿತೇನೋ. ತಮ್ಮ 2 ಕೈಗಳನ್ನ ಹಿಂದಕ್ಕೆ ಕಟ್ಟಿ ಅದಕ್ಕೆ ಕೋಳ ಹಾಕಿ ಕಾಲುಗಳಿಗೆ ಸರಪಳುಗಳಿಂದ ಬಿಗಿದು ಅದಕ್ಕೆ ಬೀಗ ಹಾಕಿ ಅರಬ್ಬಿ ಸಮುದ್ರದ ಭೀಕರ ಪರಿಸ್ಥಿತಿಯಲ್ಲಿ 3.5 ಕಿಲೋಮೀಟರ್ ದೂರ ಈಜಿದ್ದು ಒಂದು ವಿಶ್ವ ದಾಖಲೆ ಆದರೆ, ಅದೇ ಅರಬ್ಬಿ ಸಮುದ್ರದಲ್ಲಿ ಸತತವಾಗಿ 5.5 ಗಂಟೆಗಳ ಕಾಲ ಈಜಿದ್ದು 2ನೇ ವಿಶ್ವ ದಾಖಲೆ. ವೀಕ್ಷಕರೇ, ನಿಜಕ್ಕೂ ಇದೊಂದು ರೋಮಾಂಚಕ ಸನ್ನಿವೇಶ, ಭಯಾನಕ, ಕೇಳಿದರೆ ನಡುಕ ಹುಟ್ಟುವ ವಿಷಯವೂ ಹೌದು. ಇವರ ಈ ಸಾಧನೆಗೆ ಎಂಥವರು ಕೂಡ ಬೆರಗಾಗಲೇಬೇಕು. ಈ ಸಾಧನೆಗೆ ಉಡುಪಿಯ ಬೆನ್ನು ತಟ್ಟಿ ಇವರನ್ನ ಪ್ರೋತ್ಸಾಹಿಸಿದೆ. ಇಡೀ ರಾಜ್ಯದ ಎಲ್ಲ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಇವರನ್ನ ಹಾಡಿ ಹೊಗಳಿದೆ. ಗಂಗಾಧರ್ ಜಿ ಕಡೇಕಾರ್ ಇವರು ಉಡುಪಿ ಜಿಲ್ಲೆಯವರು. ಇವರು BCom LLB ಪದವಿ ಪಡೆದು ಸಾರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಮೊದಲು ಇವರು ಯೋಗಪಟುವಾಗಿದ್ರು. ಆದರೆ ಕೆಲವು ಕಾರಣಗಳಿಂದ ಇವರಿಗೆ ಅದನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಆ ಕಾರಣಕ್ಕಾಗಿ ಈಜನ್ನ ಕಲಿತರು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದ್ರೆ, ಇವರು 50ನೇ ವರ್ಷದವರೆಗೂ ಕೇವಲ ಸಾಧಾರಣ ಈಜುಪಟು ಮಾತ್ರ ಆಗಿದ್ರು. ಇವರ 50ನೇ ವರ್ಷದ ನಂತರ ಸಾಧನೆಯ ಒಂದೊಂದೇ ಮೆಟ್ಟಲನ್ನ ಏರತೊಡಗಿ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಎನ್ನುವುದನ್ನ ಪ್ರೂವ್ ಮಾಡಿದ್ರು. 2021ರಲ್ಲಿ ಕಾಲಿಗೆ ಸರಪಳಿ ಸುತ್ತಿ ಪದ್ಮಾಸನ ಭಂಗಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ 1400 ಮೀಟರ್ ಈಜಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಮಾಡಿದರು. ನಂತರ 2022ರಲ್ಲಿ 2 ವಿಶ್ವ ದಾಖಲೆಗಳನ್ನು ಮಾಡಿದರು. ವಿಶ್ವ ದಾಖಲೆ ಮಾಡುವ ಸಂದರ್ಭ ಅಂತೂ ನಿಜಕ್ಕೂ ಊಹಿಸಿಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕೆಂತಂದ್ರೆ ಅರಬ್ಬಿ ಸಮುದ್ರದಲ್ಲಿ ತುಂಬಾ ಭೀಕರವಾದ ಪರಿಸ್ಥಿತಿ ಇತ್ತು. 1 ಅಡಿ ಮುಂದೆ ಈಜಿದ್ರೆ 2 ಅಡಿ ಹಿಂದೆ ಬರುವಂತಹ ಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ಕೈ ಮತ್ತು ಕಾಲುಗಳಿಗೆ ಕೋಳಗಳನ್ನು ಹಾಕಿ ಬೀಗ ಹಾಕಲಾಗಿತ್ತು. ಕೈ ಮತ್ತು ಕಾಲುಗಳ ಸಪೋರ್ಟ್ ಇಲ್ಲದೇನೆ 3.5 ಕಿಲೋಮೀಟರ್ ದೂರ 5.5 ಗಂಟೆಗಳ ಕಾಲ ಈಜಿದ್ದು ನಿಜಕ್ಕೂ ಕಲ್ಪನಾತೀತವೇ ಸರಿ. Gangadhar claimed to swim in handcuffed and leg iron position for record-breaking distance in the sea. Feat has been supported by Jai Durga Swimming Club. और इसका मैं प्रोविजनल सर्टिफिकेट अभी गंगाधर जी को सभी सम्मानीय अतिथियों की उपस्थिति में प्रदान करता हूँ. ನಿಮಗೆ ನಮ್ಮೆಲ್ಲರ ಅಭಿಮಾನದ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ ಸರ್. ವಿಶ್ವ ದಾಖಲೆಯ ಸರದಾರನಿಗಿದು ಗೌರವದ ಕೊಡುಗೆ. ಪದಕ. ವಿಶ್ವ ದಾಖಲೆಯ ಸರದಾರನಿಗಿದು ಗೌರವದ ಪದಕ. ಬಾಲ್ಯದಲ್ಲಿ ನಾನು ಪಡುಕರೆಯಲ್ಲಿದ್ದೆ. ಪಡುಕರೆಯದೊಂದು ನನ್ನ ಹುಟ್ಟೂರು. ನಿಜವಾಗಿ ನಾವು ವಿದ್ಯಾವರ ಪಿತ್ರೋಡಿಯವೆ. ಆದರೆ ನಾನು ಪ್ರಾಥಮಿಕ ಶಾಲೆಗೆ ಸೇರಿಸಿದ ನನ್ನ ತಂದೆ ತಾಯಿಯವರು ಮಲ್ಪೆ ಪಡುಕರೆಯಲ್ಲಿ ಪಿತೃಕರೆ ಶಾಲೆಯಲ್ಲಿ 7ನೇ ತನಕ ಅಲ್ಲಿ ನಾನು ಸ್ಟಡಿ ಮಾಡಿದ್ದೇನೆ. ಆನಂತರ ಮಲ್ಪೆ ಹೈಸ್ಕೂಲ್ನಲ್ಲಿ ನಾನು ಸ್ಟಡಿ ಮಾಡಿದ್ದೇನೆ.
ಆನಂತರ PUC ಮತ್ತು ಇದು ನಮ್ಮ ಡಿಗ್ರಿ BCom ಡಿಗ್ರಿ ಡಿಲಾಕ್ರಿಸ್ ಕಾಲೇಜ್ ಕಲ್ಯಾಣಪುರದಲ್ಲಿ ಮಾಡಿದ್ದು. ಆನಂತರ ನಾವು ವೈಕುಂಠ ಬಾಲಿಕ ಕಾಲೇಜಿನಲ್ಲಿ ಕಾನೂನು ವಿದ್ಯಾಲಯದಲ್ಲಿ ಲಾ ಕಾಲೇಜಿನಲ್ಲಿ LLB ಎಜುಕೇಶನ್ ಮಾಡಿದ್ದೇನೆ. ನಾನು ಅಂದರೆ ಬಾಲ್ಯದಲ್ಲಿ ನಾನು ಅಷ್ಟು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿದ ಭಾರಿ ಕಡಿಮೆ ನಾನು ಇದ್ದದೆಲ್ಲ. ಬೇರೆ ಎಲ್ಲ ಆಕ್ಟಿವಿಟೀಸ್ನಲ್ಲಿ ಇದ್ದೆ. ಅದು ಅಂದರೆ ನನಗೆ ಬಾಲ್ಯದಲ್ಲಿ ಸ್ವಿಮ್ಮಿಂಗ್ ಅಷ್ಟೊಂದು ಗೊತ್ತಿರಲಿಲ್ಲ. ಸ್ವಲ್ಪ ಎಲ್ಲೊಂದು ಸ್ವಲ್ಪ ಈಜುತ್ತಾ ಇದ್ದೆ ಅಷ್ಟೇ, ಮಂಡೆ ಬೇಲ್ ಮಾಡಿಕೊಂಡು. ಆದರೆ ನಾನು PUC ಓದೋದಕ್ಕೆ ನನ್ನ ಕಡೆಗೆ ನಂತರ ನಾನು ನಿಜವಾಗಿ ಮೂಲತಃ ನಾನು ಯೋಗಪಟು. ನಾನು ಯೋಗಾಭ್ಯಾಸ ಆಸನ ಎಲ್ಲ ಅಭ್ಯಾಸ ಮಾಡಿದ್ದೇನೆ. ಅದರಲ್ಲಿ ನಾನು ಕೂಡ ಕೆಲಕ್ಕೆ ಕಾಂಪಿಟೇಷನಲ್ಲಿ ಮೆಡಲ್ ಹೊಡೆದೆಲ್ಲ ಉಂಟು. ಅದು ಏನಾಯ್ತಂದ್ರೆ ನನಗೆ ಜಾಬ್ ನನ್ನ 1986 ಜಾಬ್ ನನಗೆ RTO ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಸಿಕ್ತು. ನಾನು ಆ ಕಡೆಗೆ ನಾನು ಮಂಗಳೂರಿಗೆ ಎಲ್ಲ ಹೋಗಬೇಕಾಗಿತ್ತು. ಅವಾಗ ನನಗೆ ಇದ್ದದ್ದು ಮಂಗಳೂರಿನಲ್ಲಿ ಜಾಯ್ನ್ ಆಗಿದ್ದೆ RTO ಆಫೀಸಿನಲ್ಲಿ. ಅಲ್ಲಿ ಡೈಲಿ ಹೋಗಿ ಬರ್ಬೇಕಾದ್ರೆ ನಾನು ಬೇಗ ನನಗೆ ಯೋಗಾಸನ ಮಾಡಿಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದರಲ್ಲಿ ಒಂದು ಯೋಗಾಸನ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಬರೀ ಹೊಟ್ಟೆಯಲ್ಲಿ ಮಾಡಬೇಕು. ಒಂದು ಅದು ಯೋಗಾಸನ ಮಾಡಿದ ನಂತರ ಎಷ್ಟೋ ಹೊತ್ತು ಫುಡ್ ತಿನ್ಲಿಕ್ಕಿಲ್ಲ, ಎಷ್ಟೋ ಹೊತ್ತು ಸ್ನಾನ ಮಾಡ್ಲಿಕ್ಕಿಲ್ಲ, ಆ ತರ ಎಲ್ಲ ಇದಿರ್ತದೆ, ರಿಸ್ಟ್ರಿಕ್ಷನ್ ಇದೆ. ಅದು ನನಗೆ ಭಾರಿ ಸಮಯದ ಅವಕಾಶ ಇರಲಿಲ್ಲ. ಸ್ವಲ್ಪ ಇದಿರ್ತದೆ, ಅಲ್ಲಿ ಶಾರ್ಟ್ ಆಗ್ತಿತ್ತು. ನನಗೆ ಅದು ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಗಂಗಾಧರ್ ಜಿ ಕಡೆಕಾರ್ ಅವರ ದಾಖಲೆಗಳ ಬೇಟೆ ಇಲ್ಲಿಗೆ ಮುಗಿಲಿಲ್ಲ. ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ನಡೆಸಿರುವ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 2009ರಿಂದ ಇದುವರೆಗೆ 40 ಚಿನ್ನ, 16 ಬೆಳ್ಳಿ, 9 ಕಂಚಿನ ಪದಕಗಳನ್ನು ಪಡೆದಿರೋದು ಈಜಿನ ಬಗ್ಗೆ ಇವರಿಗೆ ಇರುವಂತಹ ಉತ್ಸಾಹ ಮತ್ತು ತುಡಿತವನ್ನ ತೋರಿಸುತ್ತೆ. ರಾಜ್ಕೋಟ್, ಭೋಪಾಲ್, ಸಿಕಂದರಾಬಾದ್, ವಿಶಾಖಪಟ್ಟಣಂ, ಲಕ್ನೋ, ವಡೋದರ ಇಲ್ಲಿ ನಡೆದ ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಚಿನ್ನ ಬೆಳ್ಳಿ ಪದಕಗಳನ್ನು ಪಡೆದಿದ್ದಾರೆ. ಇವರ ಸಾಧನೆಗಳ ಸರಮಾಲೆ ಇಲ್ಲಿಗೆ ನಿಲ್ಲಿಲ್ಲ. ಅಮೆರಿಕನ್ ಸ್ವಿಮ್ಮಿಂಗ್ ಕೋಚಸ್ ಅಸೋಸಿಯೇಷನ್ ಆಸ್ಕಾ ಇದರಿಂದ ಲೆವೆಲ್ 1 ಮತ್ತು ಲೆವೆಲ್ 2 2 ವಿಭಾಗಗಳ ಕೋಚಿಂಗ್ ತರಬೇತಿ ಪಡೆದು ಈಜಿನಲ್ಲಿ ಇವತ್ತು ಸರ್ಟಿಫೈಡ್ ಕೋಚರ್ ಕೂಡ ಆಗಿದ್ದಾರೆ ಇವರು. ನಾನೇನಂದ್ರೆ ಆಸ್ಕಾ ಅಂದ್ರೆ ಅಮೆರಿಕನ್ ಸ್ವಿಮ್ಮಿಂಗ್ ಕೋಚಸ್ ಅಸೋಸಿಯೇಷನ್ ಅಂತ ಉಂಟು. ಅವರು ಬ್ಯಾಂಗ್ಳೂರಿನಲ್ಲಿ ಅದು ಒಂದು ಕೋಚಸ್ನವರಿಗೆ ಸ್ವಿಮ್ಮಿಂಗ್ ಕೋಚಿಂಗಿಗೋಸ್ಕರ ಅವರೊಂದು ಕ್ಯಾಂಪ್ ಮಾಡಿದ್ದಾರೆ. 5 ದಿವಸದ ಕೋರ್ಸ್. ಅದು 5 ದಿವಸದ ಕೋರ್ಸ್ಗೆ ನಾನೇ ಅಟೆಂಡ್ ಆಗಿದ್ದೇನೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಟೆಂಡ್ ಆಗಿದ್ದೇನೆ. ಅದರಲ್ಲಿ ಭಾಗವಹಿಸಿ ಇದು ಮಾಡಿದ್ದೇನೆ. 5 ದಿವಸ ಕೋರ್ಸ್ ಅಲ್ಲಿ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ ಟ್ರೈನಿಂಗ್ ಅಂದ್ರೆ ಲೆವೆಲ್ 1, ಲೆವೆಲ್ 2 ಅಂತ ಉಂಟು. ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಎಲ್ಲ ಉಂಟು. ಅದು ಲೆವೆಲ್ 3 ಅಂದ್ರೆ ಅವರಿಗೆ ಆ ಸ್ವಿಮ್ಮಿಂಗ್ ಪೂಲ್ ಅವರು ಮೇಂಟೈನ್ ಮಾಡುವಂತ ಅವರು ಕೋಚ್ ಇರ್ಬೇಕು. ಅಂದ್ರೆ ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಮೇಂಟೈನ್ ನಮ್ಗೆ ಎಂತ ಅವಕಾಶ ಇಲ್ಲ. ಲೆವೆಲ್ 1, ಲೆವೆಲ್ 2 ಅಂತ ನಾನು ಇದು ಮಾಡಿದ್ದೇನೆ. ಅದ್ರದ್ದು ಬೇಸಿಕ್ ಕೋಚಿಂಗ್ ಹೇಗೆ, ಮತ್ತೆ ಅದರದ್ದು ಸ್ಟೈಲ್ ಕೋಚಿಂಗ್ ಇಂಪ್ರೂವ್ಮೆಂಟ್ ಮಾಡುವುದು ಹೇಗೆ, ಅದರಲ್ಲಿ 2 ಲೆವೆಲ್ 1, ಲೆವೆಲ್ 2 ಕೋಚ್ ಇದು ಎಕ್ಸಾಮ್ ಇದಿತ್ತು. ಅದಕ್ಕೆ ನಾನು ಅಟೆಂಡ್ ಆಗಿದ್ದೇನೆ. ಮತ್ತೆ ಪಾಸ್ ಕೂಡ ಆಗಿದ್ದೇನೆ. ನಾನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಪಾಸ್ ಆಗಿ ಅದು ಎಕ್ಸಾಮ್ ನಮ್ಮ ಸರ್ಟಿಫಿಕೇಟ್ ಬರ್ಬೇಕಾದ್ರೆ ಅದು ಅಮೆರಿಕದಿಂದಲೇ ಬರ್ಬೇಕದು. ಇವರು ಉಡುಪಿಯ ಕಡೆಕಾರ್ನ ದೇವರಕೆರೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಉಚಿತವಾಗಿ ಸ್ವಿಮ್ಮಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವರಿಂದ ಸಾವಿರಾರು ಜನರು ಈಜನ್ನು ಕಲ್ತಿದ್ದಾರೆ ಎಂದ್ರೆ 68ರ ಹರೆಯದ ಈ ಚಿರ ಯುವಕರ ಜೀವನೋತ್ಸಾಹಕ್ಕೆ ಯಾರೂ ತಲೆಬಾಗಲೇಬೇಕು. ಇವರ ಶಿಷ್ಯರಲ್ಲಿ ಅನೇಕರು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಪ್ರತಿ ವಾರ ಅರಬ್ಬಿ ಸಮುದ್ರದಲ್ಲಿ 2-3 ಕಿಲೋಮೀಟರ್ ದೂರ ಗಂಟೆಗಟ್ಟಲೆ ನಿರ್ಭಯವಾಗಿ ಈಜುವುದಕ್ಕೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಬೆಳಿಗ್ಗೆ 6:30 ಗಂಟೆಗೆ ಹೋಗ್ತಿದ್ದೇನೆ. 6:30ರಿಂದ 8:30 ಗಂಟೆ ನಾನು ಅಲ್ಲಿ 2 ಗಂಟೆ ನೀರಿನಲ್ಲಿ ಇರ್ತೇನೆ. ಸಾಯಂಕಾಲ 5 ಗಂಟೆಗೆ ಹೋಗ್ತೇನೆ. 5ರಿಂದ 6:30 ಗಂಟೆ ತನಕ ನಾನು ಕೋಚಿಂಗ್ ಕೊಡ್ತಿದ್ದೇನೆ. ಅಂದ್ರೆ ಎಲ್ಲ ಮಕ್ಕಳೆಲ್ಲ ಬರ್ತಾರೆ, ಎಲ್ಲ ಶಾಲಾ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಹುಡುಗಿಯರು ಬರ್ತಾರೆ, ಈವನ್ ಲೇಡೀಸ್ ಕೂಡ ಬರ್ತಾರೆ, ಕಲಿತಾರೆ. ನನ್ಗೆ ಈಗ 1000ಕ್ಕೂ ಮಿಕ್ಕಿ ಮಕ್ಕಳು ನನ್ನಿಂದ ಕಲ್ತು ಹೋಗಿದ್ದಾರೆ. 1000ಕ್ಕೂ ಮಿಕ್ಕಿ. ನಾನೀಗ ನಾವು ಏನು ಮಾಡಿದ್ರೆ ಅಂದ್ರೆ ಒಂದು ಸ್ವಿಮ್ಮಿಂಗ್ ಕ್ಲಬ್ ಅಂತ ಮಾಡಿದ್ದೇವೆ. ಸ್ವಿಮ್ಮಿಂಗ್ ಜೈ ದುರ್ಗಾ ಸ್ವಿಮ್ಮಿಂಗ್ ಕ್ಲಬ್. ನಾನು ದೇವಿಯ ಆರಾಧಕ. ಅದರಿಂದ ನಾನು ಆ ಸ್ವಿಮ್ಮಿಂಗ್ ಕ್ಲಬ್ ಅದಕ್ಕೆ ಅದೇ ಜೈ ದುರ್ಗಾ ಅಂತ ಹೆಸರು ಕೊಟ್ಟಿದ್ದೇನೆ. ಜೈ ದುರ್ಗಾ ಸ್ವಿಮ್ಮಿಂಗ್ ಕ್ಲಬ್ ಅಂತ ಮಾಡಿದೆ. ಅದರಲ್ಲಿ ಈಗ ನಾವು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ, ಈಗ ಫಾರ್ಮ್ ಕೊಟ್ಟು ಫಾರ್ಮ್ ಎಲ್ಲ ತುಂಬಿಸಿ ಎಲ್ಲ ಇದು ಮಾಡ್ತೇನೆ. ಆದ್ರೂ ಕೂಡ ನಮ್ಗೆ ಈಗ 1000 ಹತ್ರ ಬಂದಿದೆ. ಅದು ನಾನು ಫಾರ್ಮ್ ಫಿಲ್ ಅಪ್ ಮಾಡಿ ತಗೊಳ್ಳದೆ
ಮುಂಚೆ ನಾನು 40 ಇದು ಕಲಿಸಿದ್ರೆ ಜಾಸ್ತಿ ಉಂಟು. ಅಂತೂ ನನ್ಗೆ 1,000 ಮಿಕ್ಕಿ ನನಗೆ ಸ್ಟೂಡೆಂಟ್ಸ್ ಅವರು ಇದ್ದಾರೆ, ಕಲ್ತು ಹೋಗಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ನಾನು ಅಂದ್ರೆ ಅದು ಫ್ರೀ ಎಜುಕೇಶನ್ ಕೊಡುದು. ನಾನು ಯಾರ ಹತ್ರ ಒಂದು ಫೀಸ್ ಶುಲ್ಕ ಏನು ತಗೊಳ್ತಿಲ್ಲ. ನಮ್ಗೆ ಉದ್ದೇಶ ಏನಂದ್ರೆ ಎಲ್ರೂ ಸ್ವಿಮ್ಮಿಂಗ್ ಕಲಿಬೇಕು ಅಂತ, ಎಲ್ರೂ ಸ್ವಿಮ್ಮಿಂಗ್ ಕಲಿಬೇಕು. ಸ್ವಿಮ್ಮಿಂಗ್ ಕಲ್ತು ಅವರು ಕೆಲವರೆಲ್ಲ ಆತ್ಮರಕ್ಷಣೆಗಾದ್ರೂ ಸ್ವಿಮ್ಮಿಂಗ್ ಕಲಿಬೇಕಂತ ನನ್ನ ಉದ್ದೇಶದಿಂದ ನಾವು ಮತ್ತೆ ಕೆಲವು ನನ್ನ ಸ್ಟೂಡೆಂಟ್ಸ್ನವರೆಲ್ಲ ಈಗ ಇದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಮೆಡಲ್ ಹೊಡೆದಿದ್ದಾರೆ, ಯೂನಿವರ್ಸಿಟಿಯಲ್ಲೆಲ್ಲ ಮೆಡಲ್ ಹೊಡೆದಿದ್ದಾರೆ, ಸ್ಟೇಟ್ ಲೆವೆಲ್ ಕೆಲವರು ಮೆಡಲ್ ಹೊಡೆದಿದ್ದಾರೆ ನನ್ನ ಸ್ಟೂಡೆಂಟ್ಸ್ನವರೆಲ್ಲ ಈಗ ಕಲ್ತವ್ರು. ನಾನು ಈಗ ಬೇಸಿಕ್ ಅವರಿಗೆ ಫ್ರೀ ಸ್ಟೈಲ್ ಬೇಸಿಕ್ ಸ್ವಿಮ್ಮಿಂಗ್ ಕಲಿಸಿ ಆನಂತರ ಎಲ್ಲ ಸ್ಟೈಲ್ ಎಲ್ಲ ಕಲಿಸ್ತೇವೆ ನಾವು. ಇದನ್ನು ಬೇರೆ ಕಡೆಯಲ್ಲಿ ಅಷ್ಟು ತಾಳ್ಮೆ ಇರೋದಿಲ್ಲ, ಒಂದು ತಿಂಗಳಲ್ಲಿ ತಗೊಳ್ತಾರೆ. ನಾನು ಅದನ್ನು ಸಾಧಾರಣ ಒಂದು 4-5 ದಿವಸದಲ್ಲಿ ಅವರಿಗೆ ಬೇಸಿಕ್ ಸ್ವಿಮ್ಮಿಂಗ್ ಒಮ್ಮೆ ಬರುವಾಗಿ ನಾವು ಕಲಿಸ್ತೇನೆ. ಅಷ್ಟು ಮಾಡ್ತೇನೆ. ಇಲ್ಲಿ ಕೆರೆಯಲ್ಲೆಲ್ಲ ಇಂಟ್ರೆಸ್ಟ್ ತಗೊಳ್ತಾರೆ ಮಕ್ಕಳು. ನಾವು ಕೂಡ ಅಷ್ಟು ಸಹ ಎಫರ್ಟ್ ಆಗ್ತೇವೆ. ನಾನು ಮೇಲೆ ನಿಂತುಕೊಂಡು ಮಾಡೋದಲ್ಲ, ನಾನು ಕೂಡ ನೀರಿಗೆ ಇಳಿದು ನಾನು ಕಲಿಸ್ತಾ ಇದ್ದೇನೆ, ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ. ಅದರೊಂದು 1,000 ಮಿಕ್ಕಿ ನನ್ನ ನಂತರ ಉಚಿತವಾಗಿ ಸ್ವಿಮ್ಮಿಂಗ್ ಕಲಿತಿದ್ದಾರೆ. ಈಗ ಕೂಡ ಕಲಿಸ್ತಾ ಇದ್ದೇನೆ ನಾನು. ಇವರ ಇನ್ನೊಂದು ವಿಶೇಷತೆ ಏನಂತಂದ್ರೆ ಬುದ್ಧಿಮಾಂದ್ಯ ಮಕ್ಕಳಿಗೂ ಕೂಡ ಇವರು ಈಜನ್ನು ಕಲಿಸ್ತಾರೆ. ಬುದ್ಧಿಮಾಂದ್ಯ ಮಕ್ಕಳು ಈಜನ್ನ ಕಲಿಯೋದ್ರಿಂದ ಅವರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಂಡಿದೆ ಎಂದು ಇವರು ಹೇಳ್ತಾರೆ. ಮಣಿಪಾಲ್ ಇನ್ನು ಮುಂತಾದ ಹಾಸ್ಪಿಟಲ್ನ ಡಾಕ್ಟರ್ಗಳು ತಮ್ಮ ರೋಗಿಗಳಿಗೆ ಗಂಗಾಧರ್ ಅವರ ಹತ್ರ ಈಜು ಕಲಿಯಲು ಶಿಫಾರಸು ಕೂಡ ಮಾಡ್ತಾ ಇದ್ದಾರೆ. ಇವರು ಯಾರ ಹತ್ತಿರವೂ ಕೂಡ ಶುಲ್ಕವನ್ನ ಪಡೆಯೋದಿಲ್ಲ, ಹಣವನ್ನ ಪಡೆಯೋದಿಲ್ಲ ಎನ್ನುವುದು ಇವರಿಗೆ ಸಮಾಜದ ಬಗ್ಗೆ ಇರುವ ಕಾಳಜಿಯನ್ನ ಎತ್ತಿ ತೋರಿಸುತ್ತೆ. ಅದು ಒಳ್ಳೆ ಕ್ವಶನ್. ಯಾಕಂದ್ರೆ ಈಗ ಮೊದಲು ಬುದ್ಧಿಮಾಂದ್ಯ ಮಕ್ಕಳೆಲ್ಲ ಯಾರು ಬೇರೆಯವರು ಕಲಿಸುದಿಲ್ಲ, ಯಾರು ಕಲಿಸುದಿಲ್ಲ. ಭಾರಿ ಕಷ್ಟ ಅವ್ರಿಗೆ ಕಲಿಸಬೇಕಾದ್ರೆ, ಭಾರಿ ಕಷ್ಟ ಇದೆ. ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ಅಂಬಲಪಾಡಿಯಲ್ಲಿ ಒಬ್ರು ರಾಹುಲ್ ಅಂತ ಇದ್ರು, ಅವರ ಪೇರೆಂಟ್ಸ್ನವರು ಅವನಿಗೆ ಬೇಕಾದಷ್ಟು ಖರ್ಚು ಮಾಡಿದ್ದಾರೆ. ಹೋಮಿಯೋಪತಿ ಮದ್ದು ಮಾಡಿದ್ದಾರೆ, ಆಯುರ್ವೇದಿಕ್ ಮದ್ದು ಮಾಡಿದ್ದಾರೆ, ಮತ್ತೆ ಅವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಿದ್ರು ಮುಂಚೆ. ಆಗೆಲ್ಲ ಇದು ಕಡೆಗನ ಅವರಿಗೆ ಡಾಕ್ಟರ್ ಹೇಳಿದ್ರಂತೆ, ನಿಮ್ಗೆ ಸ್ವಿಮ್ಮಿಂಗ್ ಕಲಿಸೋರು ಯಾರು ಇದ್ರೆ ನೋಡಿ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಅವರು ಯಾರು ನೋಡ್ಕೊಂಡು ಯಾರು ಮುಂದೆ ಬರ್ತಿರಲಿಲ್ಲ, ಆಗುದಿಲ್ಲ ಅಂತ ಹೇಳ್ತಿದ್ರು. ಕಡೆಗೆ ನಮ್ಮ ರಿಲೇಷನ್ ಒಬ್ರು ನನ್ನ ಸೊಸೆಯ ಗಂಡನ ಹತ್ರ ಮೀಟ್ ಆಗಿ ಅವರ ಮುಖಾಂತರ ನಾನು ಕರ್ಕೊಂಡು ಬಂದ್ರು. ಬನ್ನಿ ಅಂತ ನಾನು ಹೇಳಿದೆ, ಕರ್ಕೊಂಡು ಬನ್ನಿ ಅಂತ. ಅವರಿಗೆ ಟ್ಯೂಬ್ ಕಟ್ಟಿ ಅಲ್ಲಿ ನಾನು ಟ್ಯೂಬ್ ಸ್ವಿಮ್ಮಿಂಗ್ ಕಲಿಸಿದ್ದೇನೆ. ಫಸ್ಟಿಗೆ ಕಲಿಸ್ಬೇಕಾದ್ರೆ ನಿಮಗೆ ಭಾರಿ ಅವನು ಅಂತಂದ್ರೆ ಅವರಿಗೆ ಹೈಫರ್ ಜಾಸ್ತಿ ಇರ್ತದೆ. ಸ್ವಲ್ಪ ಹೈಫರ್ ಅಂದ್ರೆ ಅವ್ರಿಗೆ ಟೆಂಪರ್ ಜಾಸ್ತಿ ಇರ್ತದೆ, ಅವರಿಗೆ ಶಕ್ತಿ ಜಾಸ್ತಿ. ಅವರು ತುಂಬಾ ನಮ್ಮನ್ನು ಹಿಡಿದ್ರ ಪಕ್ಕದಲ್ಲಿ ಬಿಡಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಅಷ್ಟು ಇರ್ತದೆ. ದೊಡ್ಡವರು ಬಂದ್ರೆ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ನಮ್ಗೆ ಇಲ್ಲಿ ಹಿಡಿಯುದು, ಹಾಗೆಲ್ಲ ಹಿಡಿದು, ಮತ್ತೆ ಅಲ್ಲಿ ಕಚ್ಚುದು, ಇದು ಮಾಡುದು ಎಲ್ಲ ಭಾರಿ ಇದು ಇರ್ತದೆ ಹೈಫರ್ ನಲ್ಲಿ. ಅಷ್ಟೊತ್ತಿಗೆ ಅವರಿಗೆ ಕಂಟ್ರೋಲ್ ತರಲಿಕ್ಕೆ ಅವರಿಗೆ ತಂದೆಗೆ ಸ್ವಲ್ಪ ಅದ ಟ್ರಿಕ್ಸ್ ಗೊತ್ತಿರ್ತದೆ. ಎಲ್ಲ ಒಂದು ಇಲ್ಲಿ ಹಿಡ್ಬಿಡ್ತಾರೆ, ಅದನ್ನ ಅವ್ನು ಕಂಟ್ರೋಲ್ ಮಾಡ್ತಾರೆ. ಆ ತರ ಮಾಡಿದ್ರು ಅವನಿಗೆ ಸ್ವಿಮ್ಮಿಂಗ್ ಕಲಿಸಿದ್ದೇನೆ. ಅಂದ್ರೆ 24 ಡೇಸ್ 24 ದಿವಸ ನನಗೆ ಅವನಿಗೆ ಕಲಿಸ್ಲಿಕ್ಕೆ ಟೈಮ್ ತಾಗಿತ್ತು. ಅಂದ್ರೆ ನಾನು ಎನಿಸಿದೆ ಜಾಸ್ತಿ ದಿನ ತಾಗಬಹುದು ಅಂತ ಎಣಿಸ್ಕೊಂಡೆ. ಹಂಗಂದ್ರೆ ಅವನಿಗೆ ಸೈಕಲ್ ಕಲಿಸ್ತಾರಂತೆ. ಸೈಕಲ್ ಕಲಿಬೇಕಾದ್ರೆ 2 ವರ್ಷ ತಾಗಿತ್ತಂತೆ ಅವನಿಗೆ. ಆದ್ರೂ ನನಗೆ ಇದಕ್ಕೆ 4 ವರ್ಷ ಆಗ್ಬೋದು ಅಂತ ನಾನು ಎಣಿಸ್ಕೊಂಡೆ. ಆದ್ರೆ ಆಗ್ಲಿಲ್ಲ, 24 ದಿವಸದಲ್ಲಿ ನಾನು ಕಲ್ತು ಬಿಟ್ಟ. ತುಂಬಾ ತಿಳಿಯೋದು ತಿಳುವಳಿಕೆ ಬಂದಿದೆ ಅಂತ, ಎಲ್ಲ ನಡುವೆ ಆಕ್ಟಿವಿಟಿ ಆಗ್ತದೆ. ಅದು ಆ ಹೈಫರ್ ಎಲ್ಲ ಕಡಿಮೆ ಆಗಿದೆ ನನಗೆ. ಮತ್ತೆ ಒಳ್ಳೆ ನಿದ್ದೆ ಮಾಡ್ತಾನೆ. ಈಗ ಮುಂಚೆ ಅವರು ನಿದ್ದೆ ಮಾಡೋದಿಲ್ಲ, ಅಷ್ಟು ರಾತ್ರಿ ಎತ್ಕೊಂಡು ಹೋಗುದು, ಬಾರಿ ಇದೆಲ್ಲ ಇರ್ತದೆ. ಈಗ ಸ್ವಿಮ್ಮಿಂಗ್ ಮಾಡಿದ್ರೆ ಫುಲ್ ನಿದ್ದೆ ಮಾಡ್ತಾರೆ, ಅವರಿಗೆ ನಿದ್ದೆ ಜಾಸ್ತಿ ಬೇಕಂತೆ. ಅದೆಲ್ಲ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಈಗ ಏನಂದ್ರೆ ನೀರು ಎಲ್ಲ ಎಳೆದು ಕೊಡ್ತಾನಂತೆ, ಹಾಗೆಲ್ಲ ಅಷ್ಟು ಇವನು ಇಂಪ್ರೂವ್ ಆಗಿದ್ದಾನಂತೆ. ಈಜಿನ ಬಗ್ಗೆ ಗಂಗಾಧರ್ ಅವರ ಸ್ಲೋಗನ್ ಬಹಳ ವಿಶೇಷವಾಗಿದೆ. ಆತ್ಮರಕ್ಷಣೆಗಾಗಿ ಈಜು, ಆತ್ಮ ಸಂತೋಷಕ್ಕಾಗಿ ಈಜು, ಆರೋಗ್ಯಕ್ಕಾಗಿ ಈಜು. ಈಜನ್ನ ಪ್ರತಿಯೊಬ್ಬರು ಕಲಿತುಕೊಳ್ಳಬೇಕು ಅನ್ನುವುದು ಇವರ ಆಶಯ. ಇವರಿಗೆ 2021ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಹಾಗೂ 2022ರಲ್ಲಿ ಬೆಂಗಳೂರಿನ ನ್ಯೂಸ್ 18 ಕನ್ನಡ ಚಾನೆಲ್ನಿಂದ ಕರಾವಳಿ ಸಾಹಸ ರತ್ನ ಪ್ರಶಸ್ತಿಗಳಲ್ಲದೆ 100 ಸಂಘ ಸಂಸ್ಥೆಗಳು ಇವರನ್ನ ಗೌರವಿಸಿದೆ, ಸನ್ಮಾನಿಸಿದೆ. ಇಷ್ಟೇ ಅಲ್ಲದೆ ಇವರು ತಮ್ಮನ್ನ ತಾವು ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. 2021ರಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ 10 ಬಡ ಕುಟುಂಬಗಳಿಗೆ ತಲಾ 3 ಸೆಂಟ್ಸ್ನಂತೆ ಸೈಟ್ಗಳನ್ನು ನೀಡಿ ಲಯನ್ಸ್ ಕಾಲನಿಯನ್ನ ನಿರ್ಮಿಸಿದ್ದು ಇವರ ಸಾಧನೆಗೆ ಪುಟವಿಟ್ಟಂತೆ ಎಂದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ದುರ್ಗಾಂಬಿಕಾ ಮಹಿಳಾ ಯಕ್ಷಗಾನ ಸಂಘದ ಮೂಲಕ ಯಕ್ಷಗಾನ ಉಚಿತ ಶಿಕ್ಷಣವನ್ನ ಪ್ರಾರಂಭಿಸಿದ್ದು ಈಗ ಈ ಸಂಘವು 25ನೇ ವರ್ಷಕ್ಕೆ ಕಾಲಿರಿಸಿದೆ. ಇವರೇ ಕಟ್ಟಿರುವ ದುರ್ಗಾಂಬಿಕಾ ಮಹಿಳಾ
ಚಂಡೆ ಬಳಗವು ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ, ಉತ್ತರ ಕನ್ನಡ ಹೀಗೆ ರಾಜ್ಯಾದ್ಯಂತ ಕಾರ್ಯಕ್ರಮ ನೀಡಿ ಪ್ರಖ್ಯಾತಿಯನ್ನು ಗಳಿಸಿದೆ. ಇದರ ಜೊತೆಗೆ ಇವರು ಚಿತ್ರಕಲಾವಿದರು ಹೌದು, ಸುಂದರವಾದ ಕಲಾಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಕೊನೆಯದಾಗಿ ಗಂಗಾಧರ್ ಸರ್, ನಿಮಗೆ ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ ಹ್ಯಾಟ್ಸ್ ಆಫ್. ನಿಮ್ಮ ಬಹುಮುಖ ಪ್ರತಿಭೆ ನಾಡಿನಾದ್ಯಂತ ಪಸರಿಸಲಿ, ನಿಮ್ಮ ಈಜಿನ ದಾಖಲೆಗಳು ಇನ್ನೂ ಮುಂದುವರಿಯಲಿ, ನಿಮ್ಮಿಂದ ನಿಮ್ಮ ಪ್ರತಿಭೆ ಮುಂದಿನ ತಲೆಮಾರಿಗೆ ಟ್ರಾನ್ಸ್ಫರ್ ಆಗಲಿ, ನಿಮ್ಮ ಕೀರ್ತಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಎಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ ಹಾರೈಸ್ತೇವೆ. ವೀಕ್ಷಕರೇ, ಇವರ ಸಾಹಸ, ಇವರ ವಿಶೇಷವಾದ ಅಪರೂಪದ ವ್ಯಕ್ತಿತ್ವ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.